ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂತಂದರೆ ನಮ್ಮ ದೇಹದಲ್ಲಿ ರಕ್ತದ ಅಂಶ ಚೆನ್ನಾಗಿರಬೇಕು. ಈಗ ಯಾವುದೇ ಒಂದು ವಾಹನಗಳು ಚೆನ್ನಾಗಿ ಚಲಿಸಬೇಕು ಅಂತಂದರೆ ಇಂಧನ ಎಷ್ಟು ಅಗತ್ಯನೋ, ಪೆಟ್ರೋಲ್ ಇರಬಹುದು, ಡೀಸೆಲ್ ಇರಬಹುದು, ಅದೇ ರೀತಿ ನಮ್ಮ ದೇಹ ಚೆನ್ನಾಗಿರಬೇಕು, ಆರೋಗ್ಯದಿಂದ ಇರಬೇಕು, ನಾವು ಶಕ್ತಿಯುತವಾಗಿರಬೇಕು ಅಂದರೆ ನಮ್ಮ ದೇಹದಲ್ಲಿ ರಕ್ತದ ಅಂಶ ಚೆನ್ನಾಗಿರಬೇಕು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರಕ್ತಹೀನತೆ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನಾನು ತಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ರಕ್ತಹೀನತೆ ಅಂದರೆ ಏನು, ಅದು ಆಗಲು ಕಾರಣ ಏನು, ಅದು ಆದಾಗ ಪೂರ್ವ ಲಕ್ಷಣಗಳು, ಮುನ್ಸೂಚನೆಯಾಗಿ ಯಾವ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ, ಅದರ ವಿಧಗಳು ಯಾವುದು, ಅದರ ಲಕ್ಷಣಗಳೇನು, ಯಾವ ರೀತಿ ಕಂಡುಹಿಡಿತಾರೆ, ಅದಕ್ಕೆ ಏನು ಚಿಕಿತ್ಸೆ, ಈ ಎಲ್ಲ ಒಂದು ಮಾಹಿತಿಗಳನ್ನು ತಮ್ಮೊಡನೆ ಇವತ್ತಿನ ಸಂಚಿಕೆಯಲ್ಲಿ ಹಂಚ್ಕೋತೀನಿ ವೀಕ್ಷಕರೇ. ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದದಲ್ಲಿ ಆಚಾರ್ಯ ಋಷಿ ಮುನಿಗಳು, ಚರಕಾಚಾರ್ಯರು, ಸುಶ್ರುತ ಆಚಾರ್ಯರು, ವಾಗ್ಭಟ ಆಚಾರ್ಯರು, ಮಾಧವಕರ ಆಚಾರ್ಯರು ಈ ರಕ್ತಹೀನತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಯುರ್ವೇದದಲ್ಲಿ ರಕ್ತಹೀನತೆಯನ್ನು ಪಾಂಡುರೋಗ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಅನಿಮಿಯಾ ಅಂತ ಕರೀತಾರೆ. ಈ ರಕ್ತಹೀನತೆ ಆಗಲು ಕಾರಣ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಕಾರಣಗಳಲ್ಲಿ 3 ರೀತಿಯ ಕಾರಣಗಳಿದೆ: ಆಹಾರಜ ಕಾರಣ, ವಿಹಾರಜ ಕಾರಣ ಹಾಗೂ ಮಾನಸಿಕ ಕಾರಣ. ಮೊದಲಿಗೆ ಆಹಾರಜ ಕಾರಣಗಳು ತಗೊಂಡಿತು ಅಂದರೆ ಅತಿಯಾದ ಹುಳಿ, ಉಪ್ಪು, ಖಾರ, ಮಸಾಲೆ ಪದಾರ್ಥಗಳ ಆಹಾರಗಳನ್ನ ಅತಿಯಾಗಿ ಸೇವನೆ ಮಾಡೋದು, ಹಾಗೂ ವಿರುದ್ಧ ಆಹಾರಗಳು ಅಂತ ಏನು ಹೇಳಿದರೆ ಆಯುರ್ವೇದದಲ್ಲಿ, ಆ ವಿರುದ್ಧ ಆಹಾರಗಳನ್ನ ಅತಿಯಾಗಿ ಸೇವನೆ ಮಾಡೋದು. ಅದರ ಜೊತೆಗೆ ಮದ್ಯಪಾನ ಜಾಸ್ತಿ ಮಾಡೋದ್ರಿಂದ, ಅತಿಯಾದ ಮೀನಿನ ಒಂದು ಸೇವನೆ ಮಾಡೋದ್ರಿಂದ, ಹಾಗೂ ಪ್ರಮಿತಾಶನ ಅಂದರೆ ಒಂದೇ ಒಂದು ರಸ ಇರ್ತಕ್ಕಂಥ, ಅಂದರೆ ಟೇಸ್ಟ್ ಇರ್ತಕ್ಕಂಥ ಆಹಾರ ಅಂತಂದರೆ ಸಿಹಿ ಇಷ್ಟ ಇತ್ತು ಅಂತಂದರೆ ಬರೀ ಸಿಹಿ ಪದಾರ್ಥಗಳನ್ನೇ ತಿನ್ನೋದು, ಖಾರ ಇಷ್ಟ ಇತ್ತು ಅಂದರೆ ಬರೀ ಖಾರವಾದ ಆಹಾರ ಪದಾರ್ಥಗಳನ್ನೇ ತಿನ್ನೋದು, ಈ ಥರ ಒಂದು ನಾವು ಮಾಡೋದ್ರಿಂದ ರಕ್ತಹೀನತೆ ಉಂಟಾಗ್ತದೆ. ಹಾಗೂ ಅತಿಯಾಗಿ ಬಿಸಿ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಈ ಒಂದು ರಕ್ತಹೀನತೆ ಉಂಟಾಗ್ತದೆ. ಆಹಾರಜ ಕಾರಣಗಳಾದ ನಂತರ ವಿಹಾರಜ ಕಾರಣಗಳಿಗೆ ಬರೋಣ. ವಿಹಾರಜ ಕಾರಣಗಳು ಅಂತಂದರೆ ನಮ್ಮ ಆ್ಯಕ್ಟಿವಿಟೀಸಲ್ಲಿ ಏನೇನು ನಾವು ತಪ್ಪು ಮಾಡ್ತೀವಿ ಅದರಿಂದ ಈ ಒಂದು ರಕ್ತಹೀನತೆ ಉಂಟಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಅತಿ ವ್ಯಾಯಾಮ ಅಂತಂದರೆ ನಮ್ಮ ಶಕ್ತಿಗೆ ಮೀರಿ ಹೆಚ್ಚಾಗಿ ನಾವು ವ್ಯಾಯಾಮ ಮಾಡೋದ್ರಿಂದ, ಹಾಗೂ ಅತಿ ವ್ಯಯ ಅಂತಂದರೆ ನಮ್ಮ ಒಂದು ಲೈಂಗಿಕ ಶಕ್ತಿಯನ್ನು ಮೀರಿ ಅತಿಯಾಗಿ ನಾವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋದ್ರಿಂದ, ದಿವಾ ಸ್ವಪ್ನ ಅಂತಂದರೆ ಬೆಳಗಿನ ಸಮಯದಲ್ಲಿ ನಿದ್ದೆ ಮಾಡೋದ್ರಿಂದ, ರಾತ್ರಿಯೆಲ್ಲ ನಾವು ಎದ್ದಿರೋದ್ರಿಂದ, ರಾತ್ರಿ ಜಾಗರಣೆಯಿಂದ, ಹಾಗೂ ಅದರ ಜೊತೆಗೆ ಈ ಒಂದು ಶಕ್ತಿಯನ್ನು ಮೀರಿ ಎಲ್ಲ ಕೆಲಸಗಳನ್ನ ನಾವು ಮಾಡೋದ್ರಿಂದ, ಸುಸ್ತಾಗೋದು ಇದೆಲ್ಲ ಮಾಡೋದ್ರಿಂದ ಈ ಒಂದು ರಕ್ತಹೀನತೆ ಉಂಟಾಗ್ತದೆ. ಇನ್ನು ಮಾನಸಿಕ ಕಾರಣಗಳು. ಈ ಮಾನಸಿಕ ಕಾರಣಗಳಲ್ಲಿ ಪ್ರಮುಖವಾಗಿ ಚಿಂತ, ಶೋಕ, ಭಯ, ಆತಂಕ, ಡಿಪ್ರೆಷನ್ ಅಂತಂದರೆ ಅತಿಯಾಗಿ ಯೋಚನೆ ಮಾಡೋದು, ಸರಿಯಾದ ಟೈಮಲ್ಲಿ ನಿದ್ದೆ ಮಾಡ್ದಲೇ ಇರೋದು, ಹಾಗೂ ಚಿಂತೆ ಮಾಡೋದು, ಯೋಚನೆ ಮಾಡೋದು, ಖಿನ್ನತೆ, ಆತಂಕ, ದುಗುಡ, ಈ ಎಲ್ಲ ಒಂದು ಮಾನಸಿಕ ಕಾರಣಗಳಿಂದಲೂ ದೇಹದಲ್ಲಿ ರಕ್ತಹೀನತೆ ಉಂಟಾಗ್ತದೆ. ಈ ಒಂದು ಮಾಡರ್ನ್ ಆಸ್ಪೆಕ್ಟಿಗೆ ಬಂತು ಅಂತಂದರೆ ಈ ಒಂದು ಅನಿಮಿಯಾ ಆಗಲು ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ 3 ರೀತಿಯ ಅಂಶಗಳಿದೆ: ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಸ್ಗಳು. ಈ ಕೆಂಪು ರಕ್ತ ಕಣಗಳನ್ನ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರೀತಾರೆ. ಈ ಕೆಂಪು ರಕ್ತ ಕಣಗಳ ಕೆಲಸ ಏನು ಅಂತಂದರೆ ನಮ್ಮ
ದೇಹದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಜೀವಕೋಶಗಳಿಗೂ, ಸೆಲ್ಲು, ಟಿಶ್ಯೂ, ಅಂಗಾಂಗಗಳಿಗೂ, ಆರ್ಗನ್ಸ್ಗಳಿಗೆ ದೇಹಕ್ಕೆ ಆಕ್ಸಿಜನ್ನನ್ನು ಸಪ್ಲೈ ಮಾಡ್ತಕ್ಕಂತಹ ಒಂದು ಕೆಲಸ. ಬಿಳಿಯ ರಕ್ತ ಕಣಗಳು ಅಂತಂದರೆ ವೈಟ್ ಬ್ಲಡ್ ಸೆಲ್ಸ್ನ ಏನು ಒಂದು ಕೆಲಸ ಅಂತಂದರೆ ಫೈಟ್ ಅಗೇನ್ಸ್ಟ್ ದಿ ಇನ್ಫೆಕ್ಷನ್ ಅಂತಂದರೆ ಇನ್ಫೆಕ್ಷನ್ ಎದುರುಗಡೆ ಹೋರಾಡುವಂಥ ಶಕ್ತಿ ಇರತಕ್ಕಂತಹದ್ದು ಬಿಳಿಯ ರಕ್ತ ಕಣಗಳಿಗೆ. ಹಾಗೂ ಪ್ಲೇಟ್ಲೆಟ್ಸ್ಗಳಿಗೆ ಏನು ಕೆಲಸ ಅಂತಂದರೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಯಾವಾಗ ರೆಡ್ ಬ್ಲಡ್ ಸೆಲ್ಸ್ ಅಂತಂದರೆ ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗ್ತದೋ ಆವಾಗ ನಮಗೆ ಅನಿಮಿಯಾ ಉಂಟಾಗ್ತದೆ. ಈ ಒಂದು ಕೆಂಪು ರಕ್ತ ಕಣಗಳು ಕಡಿಮೆ ಆಗಲು ಕಾರಣಗಳು ಹಲವಾರುಗಳಿದೆ. ಪ್ರಮುಖವಾಗಿ ಹೆಮರೇಜ್ ಅಂತಂದರೆ ಯಾವುದೇ ಒಂದು ಗಾಯ ಆಗಿರ್ಬೋದು ಅಥವಾ ಯಾವುದಾದ್ರು ಆಕ್ಸಿಡೆಂಟಲ್ಲೋ ಯಾವುದೋ ಒಂದು ಅತಿಯಾದ ರಕ್ತಸ್ರಾವ ಆಗೋದ್ರಿಂದ ಈ ಒಂದು ಅನಿಮಿಯಾ ಆಗೋ ಸಂಭವಗಳು ಹೆಚ್ಚು. ಹಾಗೂ ಈ ಒಂದು ಹೆಂಗಸರಿನಲ್ಲಿ ಪ್ರತಿ ಒಂದು ಮುಟ್ಟಿನ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ ಆಗೋದ್ರಿಂದ, ಅದರ ಜೊತೆಗೆ ವೈಟಮಿನ್ B12 ಡಿಫಿಷಿಯನ್ಸಿ ಅಂತಂದರೆ ವೈಟಮಿನ್ B12 ಅಂಶಗಳು ಕೊರತೆ ಆಗೋದ್ರಿಂದ, ಹಾಗೂ ಐರನ್ ಅಂಶ ಕೊರತೆ ಆಗೋದ್ರಿಂದ, ಫೋಲೇಟ್ ಅಂಶ ಕೊರತೆ ಆಗೋದ್ರಿಂದ, ಹಾಗೂ ಪ್ರೋಟೀನ್ ಅಂಶ ಕೊರತೆ ಆಗೋದ್ರಿಂದ ಈ ರಕ್ತಹೀನತೆ ಉಂಟಾಗ್ತದೆ. ಇದರ ಜೊತೆಗೆ ವರ್ಮ್ ಇನ್ಫೆಸ್ಟೇಷನ್ ಅಂತಂದರೆ ದೇಹದಲ್ಲಿ ಹುಕ್ವರ್ಮ್ ಯಾವುದರ ಒಂದು ಈ ಒಂದು ವರ್ಮ್ ಇದರಿಂದ ಇನ್ಫೆಸ್ಟೇಷನಿಂದ ರಕ್ತಹೀನತೆ ಉಂಟಾಗ್ತದೆ. ಈ ಎಲ್ಲ ಒಂದು ಕಾರಣಗಳಿಂದ ರಕ್ತಹೀನತೆ ಉಂಟಾಗ್ತದೆ. ಈ ರಕ್ತಹೀನತೆ ಉಂಟಾಗೋದ್ರಿಂದ ನಮಗೆ ಯಾವ ಮುನ್ಸೂಚನೆಗಳು ಕಾಣಿಸ್ಕೊಳ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ಇದನ್ನು ಪೂರ್ವ ರೂಪ ಅಂತ ಹೇಳ್ತಾರೆ. ನಮಗೆ ಯಾವ ಯಾವ ಚಿಹ್ನೆಗಳು ಕಾಣಿಸ್ತದೆ ಅಂತಂದರೆ ಪ್ರಮುಖವಾಗಿ ಎದೆ ಹೊಡ್ಕೊಂಡಂಗೆ ಅನಿಸ್ತದೆ, ಪಾಲ್ಪಿಟೇಷನ್ ಅಂತ ಹೇಳ್ತಾರೆ, ಅಂದರೆ ಎದೆ ಬಡಿತ ಹೆಚ್ಚಾಗ್ತದೆ. ಹಾಗೂ ಚರ್ಮದಲ್ಲಿ ಡ್ರೈನೆಸ್, ಚರ್ಮ ಒಣಗ್ದಂಗೆ ಇರ್ತದೆ. ಹಾಗೂ ಬಾಯಿಯಲ್ಲಿ ಲಾಲಾಸ್ರಾವ ಅಂತಂದರೆ ಸಲೈವೇಷನ್ ಜಾಸ್ತಿ ಆಗ್ತಾ ಇರ್ತದೆ. ಹಾಗೂ ಈ ಒಂದು ಸುಸ್ತಾಗೋದು, ಕೈಕಾಲು ಬಳಲೋದು, ಕೈಕಾಲು ಎಳ್ತಾ ಬರೋದು, ಮಲಮೂತ್ರದಲ್ಲಿ ಬಣ್ಣ ಚೇಂಜ್ ಆಗೋದು, ಯೆಲ್ಲೋಶು ಇಲ್ಲ ವೈಟಿಶ್ ಆ ಥರ ಚೇಂಜ್ ಆಗ್ತಕ್ಕಂತಹದ್ದು, ಸ್ವೆಟ್ಟಿಂಗ್ ಆಗದಲ್ಲಿ ಇರ್ತಕ್ಕಂಥದ್ದು, ಈ ಎಲ್ಲ ಒಂದು ಪೂರ್ವರೂಪ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಇದರಲ್ಲಿ ಎಷ್ಟು ವಿಧಗಳಿದೆ ಅಂತಂದರೆ ಆಯುರ್ವೇದದ ಪ್ರಕಾರ ಇದರಲ್ಲಿ 5 ರೀತಿಯ ಒಂದು ಪಾಂಡುರೋಗ ಇದೆ. ವಾತಜ ಪಾಂಡುರೋಗ, ಪಿತ್ತಜ ಪಾಂಡುರೋಗ, ಕಫಜ ಪಾಂಡುರೋಗ, ಸನ್ನಿಪಾತಜ ಪಾಂಡುರೋಗ ಹಾಗೂ ಮೃತ್ಪಕ್ಷಣಜನ್ಯ ಪಾಂಡುರೋಗ. ಅಂತಂದರೆ ನಮ್ಮ ದೇಹದಲ್ಲಿ ನಾನು ಈಗ ಹೇಳಿರ್ತಕ್ಕಂತಹ ಆಹಾರ ವಿಹಾರ ಹಾಗೂ ಮಾನಸಿಕ ಕಾರಣಗಳಿಂದ ವಿಕೋಪ ಆಗಿ ರಕ್ತಹೀನತೆ ಉಂಟಾಗುತ್ತಲ್ಲ, ಅದರಲ್ಲಿ ಪಿತ್ತ ಪ್ರಧಾನ ತ್ರಿದೋಷ, ಪಿತ್ತ ಜಾಸ್ತಿಯಾಗಿ ಈ ರಕ್ತಹೀನತೆ ಉಂಟಾಗ್ತದೆ. ಇದರ ಜೊತೆಗೆ ಮೃತ್ಭಕ್ಷಣಜನ್ಯ ಅಂತಂದರೆ ಕೆಲವೊಬ್ಬರು ನೀವು ನೋಡಿರ್ಬೋದು, ಈಗ ಏನು ಮಾಡ್ತಾರೆ, ಮಣ್ಣನ್ನು ತಿಂತಾರೆ, ಗೋಡೆನ ಕೆರೆದ್ಬಿಟ್ಟು ಈ ಸುಣ್ಣ ತಿಂತಾರೆ, ಮಣ್ಣೆಲ್ಲ ತಿನ್ನೋ ಅಭ್ಯಾಸ ಇರ್ತದೆ. ಆ ಒಂದು ಲಕ್ಷಣಗಳಿತ್ತು ಅಂದರೆ ಅವರಿಗೆ ರಕ್ತಹೀನತೆ ಆಗಿದೆ ಅಂತ ಅರ್ಥ. ಹಾಗೂ ಇದರಲ್ಲಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ತದೆ ಅಂತಂದರೆ ಅತಿಯಾದ ಸುಸ್ತು, ಏನು ಕೆಲಸ ಮಾಡ್ದಲ್ಲಿದ್ದರೂ ಸುಸ್ತಾದಂಗೆ ಆಗೋದು, ಈ ಒಂದು ಮೀನು ಕಂಡ ಕಾಲೆಲ್ಲ ಎಳ್ತಾ ಬಂದಂಗೆ ಆಗೋದು, ಟ್ವಿಚ್ಚಿಂಗ್ ಟೈಪ್ ಆಫ್ ಪೇನ್ ಅಂತಂದರೆ ಕಾಲು ಹಿಂಡ್ದಂಗೆ ಆಗೋದು, ಸುಸ್ತಾಗೋದು, ಎದೆ ಬಡ್ತ ಹೊಡೆದಂಗೆ ಆಗೋದು, ಜಾಸ್ತಿ ಎದೆ ಹೊಡ್ಕೊಂಡಂಗೆ ಆಗ್ತಕ್ಕಂಥದ್ದು, ತಲೆ ಸುತ್ತು ಬರೋದು. ಹಾಗೂ ಈ ಎಲ್ಲ ಒಂದು ಲಕ್ಷಣಗಳು ನಮಗೆ ಕಾಣಿಸ್ಕೊಂಡಾಗ ರಕ್ತಹೀನತೆ ಉಂಟಾಗಿದೆ ಅಂತ ಅರ್ಥ. ಹಾಗಾದರೆ ಈ ರಕ್ತಹೀನತೆಗೆ ನಾವು ಯಾವ ಒಂದು ರೀತಿ ನಮಗೆ ಚಿಹ್ನೆ ನಮಗೆ ಗೊತ್ತಾಗ್ತದೆ ಅಂತಂದರೆ ಸ್ಕಿನ್, ಮ್ಯೂಕಸ್ ಮೆಂಬ್ರೇನ್ ಹಾಗೂ ಈ ಮಲಮೂತ್ರದಲ್ಲಿ ನಮಗೆ ಕಾಣಿಸ್ಕೊಳ್ತದೆ. ಅಂತಂದರೆ ಮಲಮೂತ್ರದ ಒಂದು ಬಣ್ಣ ವ್ಯತ್ಯಾಸ ಆಗ್ತದೆ, ಬಿಳಿ ಅಥವಾ ಯೆಲ್ಲೋ ಬಣ್ಣ ಇರ್ತದೆ. ಹಾಗೂ ಚರ್ಮ ಬಿಳಿಸ್ಕೊಂಡಂಗೆ ಇರ್ತದೆ, ನೈಲ್ ಬೆಡ್ ಉಗುರಿನಲ್ಲಿ ಬಿಳಿಸ್ದಂಗೆ ಇರ್ತದೆ. ಹಾಗೂ ಕಣ್ಣಿನಲ್ಲಿ ವ್ಯತ್ಯಾಸ ಕಾಣಿಸ್ತದೆ, ಹಾಗೂ ನಾಲಿಗೆಯಲ್ಲಿ ವ್ಯತ್ಯಾಸ ಕಾಣಿಸ್ತದೆ. ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಈ ಒಂದು ರಕ್ತಹೀನತೆ ಆಗೋದಕ್ಕೆ ಇನ್ನೊಂದು ಪ್ರಮುಖವಾದ ಕಾರಣ ಅಂತಂದರೆ ಒತ್ತಾಯಪೂರ್ವಕವಾಗಿ ಮಲಮೂತ್ರ ವಿಸರ್ಜನೆಯನ್ನು ನಾವು ತಡೆಯೋದು. ಅಂತಂದರೆ ಯಾವುದೋ ಒಂದು ಫಂಕ್ಷನಲ್ಲಿ ಇರ್ತೀವಿ, ಯಾವುದೋ ಒಂದು ಕಡೆ ಇರ್ತೀವಿ, ಮಲ ವಿಸರ್ಜನೆ ನ್ಯಾಚುರಲ್ ಆಗಿ ಏನು ಆಗ್ತೋ
ಹಾಗೆ ಬಂದಾಗ ನಾವು ಸಂಕೋಚದಿಂದಲೋ ಭಯದಿಂದಲೋ ಆತಂಕದಿಂದಲೋ ಮಲಮೂತ್ರೆಯನ್ನು ನಾವು ತಡೆ ಹಿಡ್ಕೋತೀವಿ. ಈ ಎಲ್ಲ ಒಂದು ನಾವು ಮಾಡೋದ್ರಿಂದ ರಕ್ತಹೀನತೆ ಉಂಟಾಗ್ತದೆ. ಆದ್ದರಿಂದ ಈ ಎಲ್ಲ ಒಂದು ಕಾರಣಗಳು, ಪೂರ್ವರೂಪಗಳು, ಲಕ್ಷಣಗಳು, ವಿಧಗಳನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ದೇಹದಲ್ಲಿ ಯಾವುದೇ ಒಂದು ಹುಕ್ ವರ್ಮ್ ಅಂತಂದರೆ ವರ್ಮ್, ಯಾವುದೇ ಒಂದು ಜಂತು ಹುಳುಗಳ ಒಂದು ಸಮಸ್ಯೆ ಇತ್ತು ಅಂತಂದರೆ ರಕ್ತಹೀನತೆ ಆಗ್ತದೆ. ಅದು ಯಾವ ರೀತಿ ಅಂತಂದರೆ ನಾವು ಆಹಾರಗಳು, ಪೌಷ್ಟಿಕ ಆಹಾರಗಳನ್ನೇ ತಿನ್ನಬಹುದು, ಆದರೆ ಜಂತು ಹುಳ ನಿವಾರಣೆ ಆಗದಲೇ ಇದ್ದರೆ, ಹುಕ್ ವರ್ಮ್ ಅಂತ ಏನು ಹೇಳ್ತಾರೆ ಆ ನಿವಾರಣೆ ಆಗದಲೇ ಇದ್ದರೆ ಆ ಆಹಾರಗಳನ್ನೆಲ್ಲ ಆ ಹುಳನೇ ತಿಂತಾ ಇರ್ತದೆ. ಆದರೆ ಒಬ್ಬರು ನೀವು ನೋಡಿರ್ಬೋದು, ಎಷ್ಟು ಊಟ ಮಾಡ್ತಾರೆ, ಏನೇ ಇದು ಮಾಡ್ತಾರೆ ಅಂತಂದ್ರೂ ಅವರ ತೆಳುಗೆ ಇರ್ತಾರೆ, ಅಂದರೆ ಅಷ್ಟು ದಷ್ಟಪುಷ್ಟವಾಗಿರಲ್ಲ. ಕಾರಣ ಅವರಲ್ಲಿ ಹುಕ್ ವರ್ಮ್ ಇನ್ಫೆಸ್ಟೇಷನ್ ಇರ್ತದೆ, ಅಂತಂದರೆ ಜಂತು ಹುಳ ಸಮಸ್ಯೆ ಇರ್ತದೆ. ಆದ್ದರಿಂದ ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರಕ್ತಹೀನತೆ ಬಗ್ಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ಒಂದು ಚಿಹ್ನೆಗಳು, ಲಕ್ಷಣಗಳು ನಿಮಗೆ ಕಂಡು ಬಂದಲ್ಲಿ ಹತ್ತಿರವಿರತಕ್ಕಂತಹ ತಜ್ಞ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಅವರ ಒಂದು ಸೂಕ್ತ ಸಲಹೆ ಸೂಚನೆ ಮೇರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.